ಮೇಲ್ ನೋಡಿದ್ರೆ ತುಂಬ ಡೆವಲಪ್ ಆದಂಗೆ ಅನ್ಸುತ್ತೆ ರೀ, ಬಟ್ ಈ ಕ್ಷೇತ್ರ ಭಾಳ ಹಿಂದುಳಿದೆ ಸರ್. ಭಾಳಷ್ಟು ಕೆಲಸಗಳು ಆಗಬೇಕಾಗಿದೆ. ಹೌದು, ಅದೇ ಕೆಲಸಗಳು ಆಗಿದೆ, ಆಗಿಲ್ಲ ಅಂತ ಯಾರಿಗೂ ಹೇಳಬಾರ್ದು. ಯಾಕೆಂದರೆ ಮುಂದೆ ಇಲ್ಲಿ ಶಾಸಕರಿರ್ಬೋದು, ಇಲ್ಲ ಇಲ್ಲಿನ ಒಂದು MP ಗಳಿರ್ಬೋದು, ಭಾಳಷ್ಟು ಕಾರ್ಯಗಳಾಗಿದ್ದಾವೆ. ಎತ್ತಿನೊಳೆ ಆಗಿರ್ಬೋದು, ಬೇರೆ ಬೇರೆ ಪ್ರಾಜೆಕ್ಟ್ಗಳಾಗಿದೆ. ಒಂದು ಹಂತಕ್ಕೆ ಭಾಳಷ್ಟು ಕೆಲಸಗಳಾಗಿದೆ. ಆದರೆ ಮಾಡಬೇಕಾಗಿರೋಷ್ಟು ಇನ್ನೂ ಭಾಳಷ್ಟು ಕೆಲಸಗಳಿದೆ. ಅದು ನಾವು ಮಾಡೋವರೆಗೂ ಯುವಕರು ಇರ್ಬೋದು, ಮಹಿಳೆಯರಿಗಿರ್ಬೋದು, ಅವ್ರಿಗೆ ಒಂದು ಸೇಫ್ಟಿ ಝೋನ್ ಅಂತ ಒಂದು ಬಬಲ್ ಅಂತ ಬರುತ್ತಲ್ಲ, ಅದನ್ನು ಕ್ರಿಯೇಟ್ ಮಾಡ್ಕೊಡ್ಬೇಕು ಅವ್ರಿಗೆ. ಕ್ರಿಯೇಟ್ ಮಾಡಿ ಒಂದು ಸೇಫ್ ಝೋನ್ ಥರ ಮಾಡ್ಕೊಡ್ಬೇಕು ಅವ್ರಿಗೆ. ಎಲ್ಲದಕ್ಕೂ ಬೆಂಗಳೂರು ಬರಬೇಕು, ಎಲ್ಲದಕ್ಕೂ ಹೈದ್ರಾಬಾದ್ಗೆ ಹೋಗ್ಬೇಕು ಅಂತ ಇರಬಾರ್ದು ಇವ್ರಿಗೆಲ್ಲ. ಸೊ ಅದನ್ನು ಒಂದು ಅಜೆಂಡಾ ಮಾಡಿಕೊಂಡು ಈ ಇಂಡಸ್ಟ್ರಿಯಲ್ ಗ್ರೋತು, ಇನ್ಫ್ರಾಸ್ಟ್ರಕ್ಚರ್, ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್, ಇದಕ್ಕೆಲ್ಲ ವರ್ಕ್ ಮಾಡ್ಬೇಕು ಸರ್. ನಾವು ಇನ್ನೂ ಪ್ರೋಗ್ರಾಮ್ಗಳಾಕೋಷ್ಟು, ಇನ್ನೂ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗಳಾಗ್ತಷ್ಟು ನಮ್ಮ ಜನರಿಗೆ ಬೆನಿಫಿಟ್ ಆಗುತ್ತೆ. ನಿಮ್ಮ ಸ್ವಾರ್ಥ, ದಿಸ್ ಅವರ್ ಸೆಲ್ಫಿಶ್ ನೇಚರ್, ನಮ್ಮ ಜನಕ್ಕೆ ಒಳ್ಳೇದಾಗಲಿ ಅಂತ ಒಂದು ಸ್ವಾರ್ಥ ಇದು. ವಾಟರ್ ಪ್ರಾಜೆಕ್ಟ್ಗಳೆಲ್ಲ ಮುಗಿದ್ಮೇಲೆ ಫಸ್ಟ್ ಈ ಕೋಲ್ಡ್ ಸ್ಟೋರೇಜ್ಗಳದ್ದು ಒಂದು ಕಡೆ, ಯಾಕಂದರೆ ಇವರು ಬೆಳೆಗೆ ಸ್ವಲ್ಪ ಸ್ಟೋರೇಜ್ ಟೈಮ್ ಸಿಗಂಗೆ ಕೋಲ್ಡ್ ಸ್ಟೋರೇಜ್ಗಳು ಹೆಚ್ಚಾಗಬೇಕು ಅವ್ರ ಸರ್ಕಾರದ ಕಡೆಯಿಂದ. ಮತ್ತು ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ಗೆ ಅವ್ರಿಗೊಂದು ಬೆನಿಫಿಟ್ ಆಗಂಗೆ ಒಂದು ಕಡೆ MSP ಇರ್ಬೋದು, ಇನ್ನೊಂದು ಕಡೆ ಈ ಹೂವದ್ದು ಒಂದು ಮಾರ್ಕೆಟ್ಗಳಿರ್ಬೋದು, ಅದಕ್ಕೆ ಒಂದು ಡೆವಲಪ್ ಮಾಡೋಂಗೆ ಒಂದು ಕಾರ್ಯಕ್ರಮಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.